ಭಾವೈಕ್ಯತೆಯ ಜಗದ್ಗುರು ಶ್ರೀ ಶಿವಲಿಂಗೇಶ್ವರರ ಪಾದಾರವೃಂದಗಳಲ್ಲಿ ನಮನಗಳು. ಜಗದ್ಗುರು ಶ್ರೀ ಶಿವಲಿಂಗೇಶ್ವರರು ಕಲಬುರಗಿ ಜಿಲ್ಲೆಯ ಕೊಳ್ಳೂರು ಗ್ರಾಮದಲ್ಲಿ ಜನಿಸಿ ಬಾಲಪ್ರಾಯದಲ್ಲಿಯೇ ಪವಾಡಗಳನ್ನು ಮಾಡುತ್ತಾ ಹಿರೇಸಾವಳಗಿಯನ್ನು ಮೂಲ ಕೇಂದ್ರವನ್ನಾಗಿಸಿಕೊಂಡು ಸಂಚಾರವನ್ನು ಮಾಡುತ್ತಾ ಬಾಲಖೇಡ ಗ್ರಾಮಕ್ಕೆ ಬಂದರು. ಇಲ್ಲಿ ಸೊಕ್ಕಿನಿಂದ ಮೆರೆಯುತ್ತಿದ್ದ ದಿಲ್ಲಿಯ ಬಾದಶಹನಾದ ಔರಂಗಜೇಬನ ಗರ್ವವನ್ನು ಭಂಗಿಸಿ ಅಂತರಿಕ್ಷೆಯಲ್ಲಿ ಪದ್ಮಾಸನವನ್ನು ಹಾಕಿ ಲಿಂಗಪೂಜೆಯನ್ನು ಮಾಡುತ್ತಾ ದಿವ್ಯದರ್ಶನವನ್ನು ತೋರಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಾರವನ್ನು ತಿಳಿಸಿದರು. ಅವನಿಂದ ಸೂರ್ಯ ಹುಟ್ಟಿ ಮುಳುಗುವುದರೊಳಗಾಗಿ ಬಾಲಖೇಡದಲ್ಲಿ ಮಠವೊಂದನ್ನು ನಿರ್ಮಿಸಿ ಎರಡೂ ರೂಪದಲ್ಲಿ ಪ್ರತ್ಯಕ್ಷಗೊಂಡರು. ಈ ಸುಕ್ಷೇತ್ರ ಇಂದಿಗೂ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪೀಠವಾಗಿ ಕಂಗೊಳಿಸುತ್ತಿದೆ. ಮುಂದೆ ಎರಡು ರೂಪಗಳಲ್ಲಿ ಲೋಕ ಸಂಚಾರವನ್ನು ಮಾಡುತ್ತಾ ಭಕ್ತ ಕುಲಕೋಟಿಯನ್ನು ಉದ್ಧರಿಸುತ್ತಾ ಕರ್ನಾಟಕ, ಆಂಧ್ರಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು ಹೀಗೆ 4 ರಾಜ್ಯಗಳಲ್ಲಿ ಸಂಚರಿಸಿದರು. 360ಕ್ಕೂ ಹೆಚ್ಚು ಮಠಗಳನ್ನು ಸ್ಥಾಪಿಸಿ ಲೋಕ ಕಲ್ಯಾಣವನ್ನು ಮಾಡುತ್ತಾ ಕೊನೆಗೆ ಒಂದು ರೂಪದಲ್ಲಿ ಗೋಕಾಕ ಸಾವಳಗಿಯಲ್ಲಿ, ಇನ್ನೊಂದು ರೂಪದಲ್ಲಿ ತಮಿಳುನಾಡಿನ ಅಂಬುರದಲ್ಲಿ ಏಕಕಾಲಕ್ಕೆ ಜೀವಂತ ಸಮಾಧಿಯಾದರು. ಇಂದಿಗೂ ಆ 360ಕ್ಕೂ ಹೆಚ್ಚು ಮಠಗಳಲ್ಲಿ ನಿತ್ಯಪೂಜೆ, ಪ್ರತಿವರ್ಷ ಜಾತ್ರೆ, ಪವಾಡಗಳ ವೈಭವದ ಮೂಲಕ ಇಂದಿಗೂ ದಿವ್ಯ ದರ್ಶನವನ್ನು ತೋರುತ್ತಿರುವ ಪವಾಡ ಪುರುಷರು ಯೋಗಿ ಸತ್ಕುಲ ಚಕ್ರವರ್ತಿ ಜಗದ್ಗುರು ಶ್ರೀ ಶಿವಲಿಂಗೇಶ್ವರರು.